ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸುಮಾರು 9 ಅಂಕಗಳಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳತಕ್ಕಂತಹ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಂಬ ಸುಲಭವಾಗಿ ನೀವು ಈ ಒಂದು 9 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಮೊದಲನೇದು ಯಾವುದಪ್ಪ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಮತ್ತು ಸೆಕೆಂಡ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆಯೂ ಕೂಡ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಸೊ ಇವೆರಡು ಟಾಪಿಕ್ಸ್ಗಳನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ, ಸುಮಾರು 9 ಅಂಕಗಳು ನಿಮಗೆ ಸುಲಭವಾಗಿ ಸಿಗ್ತವೆ. ಬನ್ನಿ ಮೊದಲನೇದಾಗಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ PUCಯ ಆ್ಯನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳೇ ಆಗಿದ್ದಾವೆ. ನೀವು ಗಮನಿಸಬಹುದು ಪ್ರಶ್ನೆ ಯಾವ ರೀತಿ ಇರುತ್ತಪ್ಪ ಅಂದರೆ, ಮ್ಯಾಚ್ ದ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ಟು ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಕಾಲಮ್ ಬಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕಾಲಮ್ ಎ ಅನ್ನು ನೀವು ಗಮನಿಸಬಹುದು ಮತ್ತು ಕಾಲಮ್ ಬಿ ಇಲ್ಲಿದೆ. ಮೊದಲನೇ ಕಾಲಮಲ್ಲಿ ಏನು ಕೊಟ್ಟಿರ್ತಾರೆ ನೋಡಿ, ಎಕ್ಸ್ಪ್ರೆಷನ್ಸನ್ನು ಕೊಟ್ಟಿರ್ತಾರೆ ಮತ್ತು ಕಾಲಮ್ ಬಿ ಅಲ್ಲಿ ಅವರು ಫಂಕ್ಷನ್ಸನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು ಅಂದರೆ ಇವೆರಡನ್ನು ಕೂಡ ಮ್ಯಾಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಒನ್ ಏನಿದೆ, ಟೇಕ್ ಎ ರೈಟ್ ಟರ್ನ್ ಅಂತ ಇದೆ. ಸೊ ಇದಕ್ಕೆ ಸೂಟಬಲ್ ಯಾವುದು? ಇದೊಂದು ಮಾರ್ಗವನ್ನು ತೋರಿಸ್ತಕ್ಕಂಥದ್ದಲ್ವಾ. ಸೊ ಡೈರೆಕ್ಷನ್ ಅಂತ ನಮಗೆ ನೆನಪಿರಬೇಕು. ಗಿವಿಂಗ್ ಡೈರೆಕ್ಷನ್ ಕೊನೆ ಆಪ್ಷನ್ ಇದೆ ಅಲ್ವಾ, ದಿಸ್ ಈಸ್ ದ ರೈಟ್ ಆನ್ಸರ್. ಅದೇ ರೀತಿ ಸೆಕೆಂಡ್ ಒನ್ ನೋಡಿ, ಹಾಯ್ ಹೌ ಆರ್ ಯು ಅಂತ ಇದೆ. ನೋಡಿ, ಯಾರಿಗಾದ್ರೂ ಈ ರೀತಿ ಹಾಯ್, ಹಲೋ, ಹೌ ಆರ್ ಯು, ಗುಡ್ ಮಾರ್ನಿಂಗ್ ಈ ರೀತಿ ಹೇಳ್ತಕ್ಕಂತಹ ಪದಗಳೇನಿರ್ತವೋ ಅವು ಗ್ರೀಟಿಂಗ್ ಆಗಿರ್ತವೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಒನ್ ನೋಡಿ, ಇಟ್ ಈಸ್ ವೆರಿ ಕೈಂಡ್ ಆಫ್ ಯು ಅಂತ ಇದೆ. ಇದೇನಪ್ಪ ಅಂದರೆ ಥ್ಯಾಂಕ್ಸ್ ಹೇಳಿದ ಹಾಗೆ, ಥ್ಯಾಂಕ್ ಯು ಅಂತ ಹೇಳ್ತೀವಲ್ವ, ಅದಕ್ಕೆ ಸಮಾನಾಗಿರುವ ಪದ ಇದಾಗಿರುತ್ತೆ, ಇಟ್ ಈಸ್ ವೆರಿ ಕೈಂಡ್ ಆಫ್ ಯು ಅಂತಕ್ಕಂಥದ್ದು. ಸೊ ಇದಕ್ಕೆ ಸರಿಯಾಗಿರುವ ಉತ್ತರ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಯಾರಿಗಾದ್ರೂ ಕೃತಜ್ಞತೆಯನ್ನು ಸಲ್ಲಿಸಿದರೆ ನಾವು ಈ ರೀತಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. ಒಂದು ವೇಳೆ ಥ್ಯಾಂಕ್ ಯು ಕೊಟ್ಟಿದ್ದರೂ ಕೂಡ ನೀವು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಲ್ಲಿ ಬರಬೇಕಾಗುತ್ತೆ. ಇನ್ನು ಫೋರ್ತ್ ನೋಡಿ, ಯು ಲುಕ್ ಗ್ರೇಟ್ ಅಂತ ಇದೆ. ನೋಡಲಿಕ್ಕೆ ಅದ್ಭುತವಾಗಿ ಗ್ರೇಟಾಗಿ ಕಾಣಿಸ್ತಾ ಇದೆಯಾ ಅಂತ. ಇದೇನಪ್ಪ ಅಂದರೆ ಕಾಂಪ್ಲಿಮೆಂಟಿಂಗ್ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಕೊನೆಯ ಒಂದು ಇದೆ ನೋಡಿ ಪ್ರಶ್ನೆ, ಕುಡ್ ಯು ಪ್ಲೀಸ್ ಕ್ಯಾರಿ ದಿಸ್ ಬ್ಯಾಗ್ ಅಂತ ಇದೆ. ಈ ಬ್ಯಾಗನ್ನು ನೀನು ಸ್ವಲ್ಪ ಕ್ಯಾರಿ ಮಾಡ್ತೀಯಾ, ತೆಗೆದುಕೊಂಡು ಹೋಗ್ತೀಯಾ ಅಂತಕ್ಕಂಥದ್ದು. ಇದು ರಿಕ್ವೆಸ್ಟ್ ಆಗಿದೆ ವಿದ್ಯಾರ್ಥಿಗಳೇ, ಮೇಕಿಂಗ್ ಅ ರಿಕ್ವೆಸ್ಟ್. ಸೊ ಈ ರೀತಿ ನೀವೇನು ಮಾಡಬೇಕು ಅಂದರೆ ಈ ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನು ಬರೀಬೇಕು. ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ, ಇವುಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆಗಳು ಸಹ ಸೇಮ್ ಇದೇ ರೀತಿಯೇ ಇರ್ತವೆ ಅಥವಾ ಇವೇ ಸೆಂಟೆನ್ಸ್ಗಳೇ ಬಂದರೂ ಬರಬಹುದು. ಸೊ ಸರಿಯಾಗಿ ಇವುಗಳನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಇನ್ನು ಫಸ್ಟ್ ಒಂದು ನೋಡಿ, ಇಲ್ಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಇದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂದರೆ ನೀನು ಮಾಡಿರೋ ಕೆಲಸದ ಬಗ್ಗೆ ನನಗೆ ಪ್ರೌಡ್ನೆಸ್ ಇದೆ ಅಂತ ಈ ರೀತಿ ಬರುತ್ತೆ, ಒಂದು ಅಭಿಮಾನ ಇದೆ ಅಂತಕ್ಕಂಥದ್ದಲ್ವಾ. ಸೊ ನೋಡಿ ಆಪ್ಷನ್ಸ್ಗಳನ್ನು ನೋಡ್ಕೊಂಬನ್ನಿ. ಇಂಟ್ರೊಡ್ಯೂಸಿಂಗ್ ಇದೆ, ಇದು ಇಂಟ್ರೊಡ್ಯೂಸಿಂಗ್ ಅಲ್ಲ. ಲೀವ್ ಟೇಕಿಂಗ್ ಇದೆ ನೋಡಿ, ಇದು ಕೂಡ ಅಲ್ಲ. ಕನ್ಫರ್ಮೇಷನ್ ಎಸ್ ಬರೋದಿಲ್ಲ. ಅಪಾಲಜೈಸಿಂಗ್ ಇದು ಕೂಡ ಬರೋದಿಲ್ಲ. ರಿಕ್ವೆಸ್ಟಿಂಗ್ ನೋಡಿ, ಯಾವುದೇ ರಿಕ್ವೆಸ್ಟ್ ಇಲ್ಲಿ ಇಲ್ಲ. ಕಾಂಪ್ಲಿಮೆಂಟಿಂಗ್ ಅಂತ ಇದೆ ನೋಡಿ ಕೊನೆ ಆಯ್ಕೆ, ಇದೇ ಇಲ್ಲಿ ಸರಿಯಾಗಿರುವ ಉತ್ತರ ಆಗಿರುತ್ತೆ, ಕಾಂಪ್ಲಿಮೆಂಟಿಂಗ್. ಓಕೆ, ಇನ್ನು ಸೆಕೆಂಡ್ ಒನ್ ನೋಡಿ, ಕ್ಯಾನ್ ಯು ಟೆಲ್ ಮಿ ದ ಟೈಮ್, ನನಗೆ ಸಮಯವನ್ನು ಹೇಳ್ತೀರಾ ಅಂತ ಕೇಳ್ತಕ್ಕಂಥದ್ದು. ಇದು ರಿಕ್ವೆಸ್ಟಿಂಗ್ ಆಗಿದೆ, ಯಾಕೆಂದರೆ ಪ್ಲೀಸ್ ದಯವಿಟ್ಟು ಸಮಯವನ್ನು ಹೇಳಿ ಅಂತ ಇದರ ಮೀನಿಂಗ್ ಬರುತ್ತೆ. ಇನ್ನು ನೆಕ್ಸ್ಟ್, ಬಾಯ್, ಹ್ಯಾವ್ ಎ ಗುಡ್ ಡೇ. ನೋಡಿ, ಬಾಯ್ ಅಂತ ಹೇಳಿದಾಗ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಹೇಳ್ತೀವಲ್ವಾ, ಸೊ ಲೀವ್ ಟೇಕಿಂಗ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಐ ಆಮ್ ಸಾರಿ ಅಂತ ಇದೆ. ಸಾರಿ ಕೇಳ್ತಕ್ಕಂಥದ್ದು, ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಏನಾಗಿರುತ್ತೆ, ಅಪಾಲಜೈಸಿಂಗ್. ಅದ್ರ ಮುಂದೆನೇ ಇದೆ ನೋಡಿ ಆನ್ಸರ್, ಅದೇ ಆನ್ಸರ್ ಆಗಿರುತ್ತೆ. ಐ ಆಮ್ ಸಾರಿಗೆ ಅಪಾಲಜೈಸಿಂಗ್ ಅಂತ ಬರುತ್ತೆ. ಅದೇ ರೀತಿ ಹಾಯ್ ಐ ಆಮ್ ನಿಶಾ ಅಂತ ಇದೆ. ಸೊ ಇಲ್ಲಿ ಇಂಟ್ರೊಡ್ಯೂಸಿಂಗ್ ಬರ್ತಾ ಇದೆ, ಯಾಕೆಂದರೆ ತನ್ನನ್ನೇ ತಾನು ತನ್ನ ಹೆಸರು ಹೇಳಿಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ, ಪರಿಚಯ ಮಾಡ್ಕೊಳ್ತಾ ಇರೋದ್ರಿಂದ ಇಂಟ್ರೊಡ್ಯೂಸಿಂಗ್ ಅಂತ ಬರುತ್ತೆ. ಈಗ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಕ್ವಶನ್ಸ್ಗಳೇ ಆಗಿದ್ದಾವೆ ಡಿಯರ್ ಸ್ಟೂಡೆಂಟ್ಸ್, ಇವೆಲ್ಲವೂ ಕೂಡ. ಇಲ್ಲಿ ನೋಡಿ, ಸಿ ಯು ಲೇಟರ್ ಬಾಯ್ ಅಂತ ಇದೆ. ಈಗ ತಾನೇ ನಾವು ಡಿಸ್ಕಷನ್ ಮಾಡಿದ್ವಿ ಮೇಲ್ಗಡೆ ಒಂದು ಟೇಬಲಲ್ಲಿ, ಸೇಮ್ ಕ್ವಶನ್ ಇಲ್ಲಿ ರಿಪೀಟ್ ಆಗಿದೆ ನೋಡಿ, ಲೀವ್ ಟೇಕಿಂಗ್ ಅಂತಕ್ಕಂಥದ್ದು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸಾರಿ ಐ ಕುಡ್ ನಾಟ್ ಫಾಲೋ ಇಟ್ ಅಂತಕ್ಕಂಥದ್ದಿದೆ. ಸೊ ನೋಡಿ, ಯಾವುದು ಐ ಕುಡ್ ನಾಟ್ ಫಾಲೋ ಇಟ್ ಅಂತ ಇದೆ. ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಬರುತ್ತಾ, ಖಂಡಿತ ಇಲ್ಲ. ಕಂಪ್ಲೇನಿಂಗ್ ಅದು ಬರೋದಿಲ್ಲ. ಮತ್ತು ರಿಕ್ವೆಸ್ಟ್ ಫಾರ್ ರಿಪಿಟೇಷನ್, ಎಸ್ ವಿದ್ಯಾರ್ಥಿಗಳೇ, ರಿಕ್ವೆಸ್ಟ್ ಫಾರ್ ರಿಪಿಟೇಷನ್, ಇನ್ನೊಂದು ಸಾರಿ ಹೇಳಿ ಅಂತ ಕೇಳಲಿಕ್ಕೆ ಸಾರಿ ಐ ಕುಡ್ ನಾಟ್ ಫಾಲೋ ಇಟ್, ನೀವು ಹೇಳಿದ್ದು ನನಗೆ ಕೇಳಿಲ್ಲ ಅಂತ ಅದರರ್ಥ ಇನ್ನೊಂದು ಸಾರಿ ನೀವು ನನಗೆ ಹೇಳಬೇಕು ಅನ್ನೋ ಮೀನಿಂಗ್ ಬರ್ತಾ ಇದೆ. ಇನ್ನು ವಾಂಟ್ ಎ ಹ್ಯಾಂಡ್ ಅಂತ ಇದೆ ನೋಡಿ, ವಾಂಟ್ ಎ ಹ್ಯಾಂಡ್, ಕೈ ಜೋಡಿಸ್ಬೇಕಾ ಅಂತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳೇ ನೋಡಿ, ಆಫರಿಂಗ್ ಹೆಲ್ಪ್ ಅಂತ ಅಂದರೆ ನೀನು ಇಷ್ಟಪಟ್ಟರೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅನ್ನೋ ಮೀನಿಂಗ್ ಬರ್ತಾ ಇದೆ.
ಇನ್ನು ಎಟ್ ವಾಟ್ ಟೈಮ್ ದ ಟ್ರೈನ್ ಅರೈವ್, ಯಾವ ಸಮಯಕ್ಕೆ ಟ್ರೈನ್ ಬರುತ್ತೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮಾಹಿತಿ ಕೇಳ್ತಾ ಇರೋದ್ರಿಂದ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇನ್ನು ಕೊನೆಯ ಪ್ರಶ್ನೆ ಐ ಆಮ್ ಸಾರಿ ಟು ಸೇ ದಿಸ್ ಅಂತ ಇದೆ ನೋಡಿ. ಇದೇನಿದು ಕಂಪ್ಲೇನಿಂಗ್. ಎಸ್, ಏನೋ ಒಂದು ಕಂಪ್ಲೇಂಟನ್ನು ಹೇಳ್ತಾ ಇರೋದ್ರಿಂದ ಈ ರೀತಿ ಪದವನ್ನು ನಾವು ಬಳಸ್ತೇವೆ. ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ಗಳಿದ್ದಾವೆ, ಇವುಗಳನ್ನು ಕೂಡ ಸರಿಯಾಗಿ ಗಮನಿಸಿ. ವೆಲ್ ಡನ್, ವಿ ಆರ್ ಪ್ರೌಡ್ ಆಫ್ ಯು ಅಂತ ಇದೆ. ಎಸ್ ನೋಡಿ, ಆಲ್ರೆಡಿ ಇದು ಬಂದಿತ್ತು ಅಂದ್ಕೊಳ್ತೀನಿ. ಇಲ್ಲಿ ಯಾವುದಾಗುತ್ತೆ, ಸಿಕ್ಕಿಂಗ್ ಪರ್ಮಿಷನ್ ಬರೋದಿಲ್ಲ, ಇಂಟ್ರೊಡ್ಯೂಸಿಂಗ್ ಬರೋದಿಲ್ಲ, ಕಂಗ್ರ್ಯಾಚುಲೇಟಿಂಗ್, ಅಪಲೈಸೈಸಿಂಗ್, ಎಕ್ಸ್ಪ್ರೆಸಿಂಗ್ ಸಿಂಪತಿ. ಎಸ್ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಟಿಂಗ್ ಅನ್ನೋದು ಸರಿಯಾಗಿರುವ ಉತ್ತರ ಆಗಿರುತ್ತೆ. ದ್ಯಾಟ್ ಈಸ್ ಪಿಟಿ ಅಂತ ಇದೆ, ಇದು ಎಕ್ಸ್ಪ್ರೆಸಿಂಗ್ ಸಿಂಪತಿ ಆಗುತ್ತೆ ವಿದ್ಯಾರ್ಥಿಗಳೇ. ದ್ಯಾಟ್ ಈಸ್ ಪಿಟಿ ಅನ್ನೋದು ಎಕ್ಸ್ಪ್ರೆಸಿಂಗ್ ಸಿಂಪತಿ. ಅದೇ ರೀತಿ ಕ್ಯಾನ್ ಐ ಹ್ಯಾವ್ ಇಟ್ ಅಂತ ಇದೆ ನೋಡಿ, ಇದೇನಾಗುತ್ತೆ ಸೀಕಿಂಗ್ ಪರ್ಮಿಷನ್ ಆಗುತ್ತೆ. ನಾನು ತಗೋಬಹುದಾ ಪರ್ಮಿಷನ್ ಕೇಳ್ತಾ ಇರೋದ್ರಿಂದ. ಮೀಟ್ ಮೈ ಫ್ರೆಂಡ್ ಕವಿತಾ, ಇಂಟ್ರೊಡ್ಯೂಸ್, ಕವಿತಾಳನ್ನು ಇಲ್ಲಿ ಮೀಟ್ ಮಾಡಿಸ್ತಾ ಇರೋದ್ರಿಂದ ಅಥವಾ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇದು ಇಂಟ್ರೊಡ್ಯೂಸಿಂಗ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಐ ಆಮ್ ಸಾರಿ ಅಂತ ಇದೆ ನೋಡಿ, ಇದು ಅಪಲೋಜೈಸಿಂಗ್, ಕ್ಷಮೆಯನ್ನು ಕೇಳ್ತಕ್ಕಂಥದ್ದು. ಇನ್ನು ಮತ್ತೊಂದು ಪ್ರಶ್ನೆ ಇದೆ ನೋಡಿ, ಇದನ್ನು ಕೂಡ ಸರಿಯಾಗಿ ಗಮನಿಸಿ. ದಿಸ್ ಈಸ್ ಶಂಕರ್. ಎಸ್ ನೋಡಿ, ಹೆಸರು ಹೇಳಿಬಿಟ್ಟು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಡೈರೆಕ್ಟಾಗಿ ನಾವು ಆನ್ಸರ್ನ ಏನು ಹುಡುಕ್ತೇವೆ, ಇಂಟ್ರೊಡ್ಯೂಸಿಂಗ್ ಅಂಥೇಳಿ. ಎಸ್ ಅಫ್ಕೋರ್ಸ್, ಎಸ್ ಆಗಬಹುದು ಅಂತ ಇದೆ. ಇಲ್ಲಿ ನೋಡಿ ಅಗ್ರೀಯಿಂಗ್. ಎಸ್ ವಿದ್ಯಾರ್ಥಿಗಳೇ ನೋಡಿ, ಎಸ್ ಅಫ್ಕೋರ್ಸ್ ಎಸ್ ಆಗ್ಬೋದು ಅಂತ ಹೇಳ್ತಾ ಇರೋದ್ರಿಂದ ಇದು ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಅಗ್ರೀಯಿಂಗ್ ಆಗಿರುತ್ತೆ. ಅದೇ ರೀತಿ ಹಾಯ್ ಹೌ ಆರ್ ಯು. ಎಸ್ ಈ ರೀತಿ ಹೇಳಿದಾಗ ಹೇಳಿದ್ದೇನೆ ಆಲ್ರೆಡಿ, ಗ್ರೀಟಿಂಗ್ ಬರುತ್ತೆ. ಸಿ ಯು ಲೈಟರ್, ಬಾಯ್. ಎಸ್ ಇದನ್ನು ಕೂಡ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ನೋಡಿ, ಲೀವ್ ಟೇಕಿಂಗ್. ಇನ್ನು ಕೊನೆಯದು ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಅಂತ ಇದೆ, ಸಹಾಯ ಮಾಡ್ತಿ ಅಂತ ಕೇಳ್ತಕ್ಕಂಥದ್ದು. ಇದೊಂದು ರಿಕ್ವೆಸ್ಟಿಂಗ್ ಆಗಿದೆ ವಿದ್ಯಾರ್ಥಿಗಳೇ. ಈಗ ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಏನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕಗಳಿಗೆ ಪ್ರಶ್ನೆಯನ್ನು ಕೊಡ್ತಾರೋ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೆ ಈ ರೀತಿ ಕೊಟ್ಟಿರ್ತಾರೆ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಈ ರೀತಿ ಕ್ವಶನ್ ಇರುತ್ತೆ. 4 ಅಂಕಗಳನ್ನು ನೀವು ಸುಲಭವಾಗಿ ಗಳಿಸಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಸಬ್ಜೆಕ್ಟ್ ಏನಿರುತ್ತೋ ಅದನ್ನು ನೋಡಿಕೊಂಡು ಸೂಟೇಬಲ್ ಆಗಿರ್ತಕ್ಕಂತಹ ವರ್ಬನ್ನು ಬಳಸಬೇಕಾಗುತ್ತೆ. ಯಾವ ರೀತಿ ಅಂತ ಈಗ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್ ಇಲ್ಲಿ ಗಮನಿಸಿ, ಫಸ್ಟ್ ಒನ್, ವೆರೋನಾ ಡ್ಯಾಶ್ ಅ ಲವ್ಲಿ ಸಿಟಿ ಅಂತ ಇದೆ ನೋಡಿ. ಫಸ್ಟ್ ಸೆಂಟೆನ್ಸ್, ಇಲ್ಲಿ ವೆರೋನಾ ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇದು ಒಂದು ಸಿಟಿಯ ನೇಮ್ ಆಗಿದೆ, ಕೇವಲ ಒಂದು ಸಿಟಿ ಇದೆ ವಿದ್ಯಾರ್ಥಿಗಳೇ. ನೋಡಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಏನು ಈಸ್ ಮತ್ತು ಆರ್ ಕೊಟ್ಟಿದ್ದಾರೋ, ಆರ್ ಅನ್ನೋದನ್ನು ನಾವು ಯಾವಾಗ ಬಳಸ್ತೀವಿ ಅಂದರೆ ಪ್ಲೂರಲ್ ಸಬ್ಜೆಕ್ಟ್ ಇದ್ದರೆ ಮಾತ್ರ ಆರನ್ನು ಬಳಸಬೇಕು. ಈಸ್ ಅನ್ನೋದು ಯಾವಾಗ ಅಂದರೆ ಸಿಂಗ್ಯುಲರ್ ಇದ್ದಾಗ. ಸೊ ಇಲ್ಲಿ ನೋಡಿ ಸಿಂಗ್ಯುಲರ್ ಅಂದರೆ ಒಂದು ಸಿಂಗಲ್ ಇರ್ತಕ್ಕಂಥದ್ದಲ್ವಾ ವೆರೋನಾ ಅಂತಕ್ಕಂಥದ್ದು. ಸೊ ನಾವು ಇಲ್ಲಿ ಏನು ಬಳಸಬೇಕು ಅಂದರೆ ಈಸನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ಈಸ್ ಅಂತೇಳಿ ಫಿಲ್ ಮಾಡಿ. ಇನ್ನು ಸೆಕೆಂಡ್ ನೋಡಿ, ಲವ್ಲಿ ಸಿಟಿ ಆಯಿತು. ಈಗ ವಿತ್ ಮೀಡಿವಲ್ ಸ್ಟ್ರೀಟ್ಸ್ ಆ್ಯಂಡ್ ಸ್ಪ್ಲೆಂಡೆಡ್ ಬಿಲ್ಡಿಂಗ್ಸ್ ಬಾಂಬ್ಡ್ ಡ್ಯೂರಿಂಗ್ ದ ವಾರ್ ದ ಸಿಟಿ. ನೋಡಿ ಇಲ್ಲೂ ಕೂಡ ಅಷ್ಟೇ, ದ ಸಿಟಿ, ಸಿಟಿ ಅನ್ನೋದು ಸಿಂಗ್ಯುಲರ್ ಇದೆ ಮತ್ತು ವೆರೋನಾ ಬಗ್ಗೆನೇ ನಾವು ಹೇಳ್ತಾ ಇದ್ದೇವೆ. ಈಗ ಇಲ್ಲಿ ನೋಡಿ ಹ್ಯಾಸ್ ಮತ್ತು ಹ್ಯಾವ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ ನಾವು ಹ್ಯಾಸನ್ನು ಯಾವಾಗ ಬಳಸ್ತೀವಿ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬೇಕು, ಸಬ್ಜೆಕ್ಟ್ ಏನಿರಬೇಕು ಸಿಂಗ್ಯುಲರ್ ಇರಬೇಕು. ಇಲ್ಲಿ ಥರ್ಡ್ ಪರ್ಸನ್, ಸಿಟಿ ಅನ್ನೋದು ಇಟ್ಟಿಗೆ ಸಮ, ನೆನಪಿಟ್ಕೊಳ್ಳಿ, ಥರ್ಡ್ ಪರ್ಸನ್ ಇಟ್ಟಿಗೆ ಸಮ ಆಗಿರುತ್ತೆ ಮತ್ತು ಸಿಂಗ್ಯುಲರ್ ಕೂಡ ಆಗಿದೆ. ಸೊ ನಾವು ಇಲ್ಲಿ ಹ್ಯಾಸನ್ನು ಬಳಸಬೇಕು ವಿದ್ಯಾರ್ಥಿಗಳೇ. ಯಾವಾಗ ಬರ್ತಿತ್ತು ಅಂದರೆ ಸಬ್ಜೆಕ್ಟ್ ಏನಾದರೂ ಪ್ಲೂರಲ್ ಇದ್ದರೆ ಅಥವಾ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಸಬ್ಜೆಕ್ಟ್ಗಳಿದ್ದರೆ. ಫಸ್ಟ್ ಪರ್ಸನ್ ಸಬ್ಜೆಕ್ಟ್ ಅಂದರೆ ಐ ಮತ್ತು ವಿ ಬರ್ತವೆ. ಸೆಕೆಂಡ್ ಪರ್ಸನ್ ಅಂದರೆ ಯು ಅಂತಕ್ಕಂತಹ ಪದ ಬರುತ್ತೆ. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ ವಿದ್ಯಾರ್ಥಿಗಳೇ, ಹಾಗಾಗಿ ಹ್ಯಾಸ್ ಇದನ್ನು ನೆನಪಿಟ್ಕೊಳ್ಳಿ, ತುಂಬ ಸಾರಿ ಬರುತ್ತೆ. ಇನ್ನು ಲಾಸ್ಟ್ ಇಟ್ಸ್ ಬ್ರಿಡ್ಜಸ್ ಆಯಿತು, ಬಟ್ ನಾಟ್ ಇಟ್ಸ್ ಚಾಮ್, ನಿಕೋಲಾ ಆ್ಯಂಡ್ ಜಾಕೋಪೋ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲೊಂದು ಡ್ಯಾಶ್ ಬರಬೇಕಾಗುತ್ತೆ, ಇಲ್ಲಿ ಡ್ಯಾಶ್ ಮಿಸ್ ಆಗಿದೆ. ನಿಕೋಲಾ ಜಾಕೋಪೋ ಇಬ್ಬರು ವ್ಯಕ್ತಿಗಳಿದ್ದಾರೆ. ಸೊ ಇಬ್ಬರು ಬಂದಾಗ ಯಾವಾಗಲೂ ನೆನಪಿಟ್ಕೊಳ್ಳಿ, ಸಬ್ಜೆಕ್ಟು ಇಬ್ಬರಿಗಿಂತ ಹೆಚ್ಚಿಗೆ ವ್ಯಕ್ತಿಗಳಿದ್ದರೆ ಅಥವಾ ವಸ್ತುಗಳಿದ್ದರೆ ಅಥವಾ ಪ್ಲೂರಲ್ ಫಾರ್ಮಲ್ಲಿದ್ದರೆ ವರ್ಬ್ಗೆ ನಾವು ಎಸ್ ಅನ್ನು ಸೇರಿಸಬಾರ್ದು. ಇದು ನೆನಪಿರಲಿ ನಿಮಗೆ, ವರ್ಬ್ಗೆ ಎಸ್ ಅನ್ನು ಸೇರಿಸಬಾರ್ದು. ಸೊ ಇಲ್ಲಿ ನೋಡಿ ಲಿವ್ ಮತ್ತು ಲಿವ್ಸ್ ಇದೆ ಅಲ್ವಾ, ಇಲ್ಲಿ ಲಿವ್ಸ್ಗೆ
ಇಲ್ಲಿ ಎಸ್ ಸೇರ್ಕೊಂಡಿದೆ, ಇದನ್ನು ಬಿಟ್ಬಿಡಿ, ಲಿವ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನೋಡಿ, ದೇ ಆಲ್ಸೋ ನೋಡಿ, ದೇ ಅಂತಕ್ಕಂಥ ಸಬ್ಜೆಕ್ಟ್ ಇದೆ, ಅಂದರೆ ಪ್ಲೂರಲ್ ಇದೆ ವಿದ್ಯಾರ್ಥಿಗಳೇ. ಸೊ ಏನಾಗಬೇಕೀಗ ವರ್ಬ್ಗೆ ಇಲ್ಲಿ ನೋಡಿ ಹ್ಯಾಸ್ ಇದೆ, ಇದನ್ನು ರಿಮೂವ್ ಮಾಡಬೇಕು ನಾವು. ಪ್ಲೂರಲ್ ಇರೋದ್ರಿಂದ ಹ್ಯಾವನ್ನು ತೆಗೆದುಕೊಳ್ತೇವೆ. ಮೊದಲಿಗೆ ಹೇಳಿದ್ದೀನಿ ನಾನು, ಹ್ಯಾಸ್ ಯಾವಾಗ ಬಳಸ್ತೀವಿ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗಲ್ವಾ. ಸೊ ಇಲ್ಲಿ ಹ್ಯಾಸ್ ಬರೋದಿಲ್ಲ, ಹ್ಯಾವನ್ನು ಫಿಲ್ ಮಾಡಬೇಕು. ದೇ ಆಲ್ಸೋ ಹ್ಯಾವ್ ಅಂತ ಬರುತ್ತೆ. ಇನ್ನು ಸೆಕೆಂಡ್ ಒಂದು ನೋಡಿ, ನನ್ ಆಫ್ ದ ಆನ್ಸರ್ಸ್ ನೋಡಿ, ನನ್ ಆಫ್ ದ ಆನ್ಸರ್ಸ್ ಇಲ್ಲಿ ಗಮನಿಸ್ಬೋದು ಪ್ಲೂರಲ್ ಇದೆ. ಸೊ ನಾವು ಇಲ್ಲಿ ವರ್ರನ್ನು ಫಿಲ್ ಮಾಡಬೇಕು. ವಾಸ್ ಅಂದರೆ ಸಿಂಗ್ಯುಲರ್ ಆಗುತ್ತೆ, ಸೊ ಯು ಡೋಂಟ್ ರೈಟ್ ದಟ್, ಯು ಕಾಂಟ್ ರೈಟ್. ಓಕೆ, ನೆಕ್ಸ್ಟ್ ನೋಡಿ, ಕರೆಕ್ಟ್ ಆಯಿತು. ಸೊ ದ ಕ್ವಶನ್ ನೋಡಿ, ದ ಕ್ವಶನ್ ಸಿಂಗಲ್ ಇದೆ ಕ್ವಶನ್, ಹಾಗಾಗಿ ನಾವು ಹೆಲ್ಪಿಂಗ್ ವರ್ಬ್ ಈಸನ್ನು ತೆಗೆದುಕೊಳ್ಬೇಕು. ಆರ್ ಅಂದರೆ ಪ್ಲೂರಲ್ ಆಗುತ್ತೆ, ತಗೋಬೇಡಿ. ರಿವ್ಯೂಡ್ ಅಗೇನ್. ನೆಕ್ಸ್ಟು ದ ಪ್ರೊಫೆಸರ್ ನೋಡಿ, ದ ಪ್ರೊಫೆಸರ್ ಸಿಂಗ್ಯುಲರ್ ಇದೆ, ಸಿಂಗ್ಯುಲರ್ ಅಂದ ತಕ್ಷಣವೇ ಆರನ್ನು ಬಿಟ್ಬಿಡ್ತೀವಿ ನಾವು, ಈಸನ್ನು ತೆಗೆದುಕೊಳ್ತೇವೆ. ಪ್ಲಾನಿಂಗ್ ಟು ಎಕ್ಸ್ಪ್ಲೇನ್ ದ ಕರೆಕ್ಟ್ ರೆಸ್ಪಾನ್ಸಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ದ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಗಮನಿಸಿ, ಸ್ಟೂಡೆಂಟ್ಸ್ ಪ್ಲೂರಲ್ ಫಾರ್ಮಲ್ಲಿದೆ, ಈಸನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಈ ಸಿಂಗ್ಯುಲರ್ ಇದ್ದರೆ ಮಾತ್ರ. ದ ಸ್ಟೂಡೆಂಟ್ ಇದ್ದರೆ ಈಸ್ ತಗೊಳ್ತಾ ಇದ್ವಿ, ಇಲ್ಲಿ ಪ್ಲೂರಲ್ ಇರೋದ್ರಿಂದ ನಾವು ಆರನ್ನು ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ಬೇಕು. ಸೊ ಇಷ್ಟು ಮಾಡಿದರೆ ನಿಮಗೆ 4ಕ್ಕೆ 4 ಅಂಕಗಳು ಕೂಡ ಸಿಗ್ತವೆ. ಇನ್ನು ಮೂರನೇ ಒಂದು ಪ್ರಶ್ನೆಯನ್ನು ನೋಡಿ, ಎವ್ರಿ ಮಾರ್ನಿಂಗ್ ದ ಫ್ಲಾಕ್ ಆಫ್ ಬರ್ಡ್ಸ್. ಎಸ್, ಫ್ಲಾಕ್ ಆಫ್ ಬರ್ಡ್ಸ್ ಅನ್ನೋದು ಪಕ್ಷಿಗಳ ಗುಂಪು ಅಂತ ವಿದ್ಯಾರ್ಥಿಗಳೇ. ಸೊ ಒಂದೇ ಒಂದು ಗುಂಪು, ದ ಫ್ಲಾಕ್ ಆಫ್ ಬರ್ಡ್ಸ್ ಪಕ್ಷಿಗಳ ಒಂದು ಗುಂಪು. ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸಿಂಗ್ಯುಲರ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತೇವೆ, ಯಾಕೆಂದರೆ ಫ್ಲಾಕ್ ಆಫ್ ಇಡೀ ಆ ಪಕ್ಷಿಗಳ ಗುಂಪು ಅಂತ, ಒಂದೇ ಒಂದು ಗುಂಪು. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಫ್ಲೈಸನ್ನು ತೆಗೆದುಕೊಳ್ಬೇಕು. ಸಿಂಗ್ಯುಲರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಫ್ಲೈಸ್ ಅಂತ ಮಾಡಬೇಕು, ನೆನಪಿಟ್ಕೊಳ್ಳಿ. ಇಲ್ಲಿ ಫ್ಲೈ ಬರೋದಿಲ್ಲ, ಸಿಂಗ್ಯುಲರ್ ಇದ್ದರೆ ಫ್ಲೈಸ್ ಅಂತ ಬರ್ತಾ ಇದೆ ವರ್ಬ್. ಓವರ್ ದ ವಿಲೇಜ್ ಕ್ರಿಯೇಟಿಂಗ್ ಅ ಬ್ಯೂಟಿಫುಲ್ ಸೈಟ್. ದ ವಿಲೇಜರ್ಸ್. ಎಸ್ ನೋಡಿ, ದ ವಿಲೇಜರ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಅಂದರೆ ಪ್ಲೂರಲ್ ಫಾರ್ಮಲ್ಲಿದೆ. ಪ್ಲೂರಲ್ ಫಾರ್ಮ್ ಅಂದ ತಕ್ಷಣವೇ ವರ್ಬ್ಗೆ ಎಸ್ ಸೇರ್ಕೋಬಾರ್ದು. ಇಲ್ಲಿ ಎಂಜಾಯ್ಸ್ಗೆ ಎಸ್ ಸೇರ್ಕೊಂಡಿದೆ, ಡಿಲೀಟ್ ಮಾಡ್ತಾ ಇದ್ದೇವೆ. ನಮಗೆ ಆನ್ಸರ್ ಯಾವುದು? ಎಂಜಾಯ್ ಅಂತಕ್ಕಂಥದ್ದು ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ, ದ ವಿಲೇಜರ್ಸ್ ಎಂಜಾಯ್ ಆಯಿತು. ವಾಚಿಂಗ್ ದೆಮ್ ಆ್ಯಸ್ ದೇ ನೋಡಿ, ಆ್ಯಸ್ ದೇ ಪ್ಲೂರಲ್ ಇದೆ. ಪ್ಲೂರಲ್ ಇದೆ ಅಂದರೆ ನಾವೇನು ಮಾಡಬೇಕು? ವರ್ಬ್ಗೆ ಎಸ್ ಅನ್ನು ಸೇರಿಸಿರಬಾರ್ದು. ಸೊ ಇಲ್ಲಿ ಸೋರ್ಸ್ಗೆ ಸೇರಿದೆ, ನಾವು ತೆಗೆದುಕೊಳ್ಬೇಕಾಗಿರೋದು SOAR, ಸೋರ್. ಹೈ ಇನ್ ದ ಸ್ಕೈ ಆಯಿತು. ಒಕೇಶ್ನಲಿ ಅ ಬರ್ಡ್ ನೋಡಿ, ಅ ಬರ್ಡ್ ಸಿಂಗ್ಯುಲರ್ ಇದೆ ವಿದ್ಯಾರ್ಥಿಗಳೇ. ಸಿಂಗ್ಯುಲರ್ ಇದ್ದರೆ ವರ್ಬ್ಗೆ ಏನಾಗಬೇಕೀಗ? ಎಸ್ ಸೇರ್ಕೋಬೇಕು ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ಇಲ್ಲಿ ಸ್ಟಾಪ್ಸ್ ಅಂತ ಏನು ಪದ ಇದೆಯೋ ಅದನ್ನು ತೆಗೆದುಕೊಳ್ಳಿ, ಸ್ಟಾಪ್ಸ್ ಅಂತ. ಇದು ಸರಿಯಾಗಿರುವ ಉತ್ತರ, ಸ್ಟಾಪ್ ಬರೋದಿಲ್ಲ ಇಲ್ಲಿ. ಈ ರೀತಿ. ಇನ್ನು ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಅಂತ ಇದೆ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ನೋಡಿ, ನನ್ನ ಗೆಳೆಯರಲ್ಲೇ ಒಬ್ಬನು ಅಂತ ಸಿಂಗ್ಯುಲರ್ ಆಗುತ್ತೆ ವಿದ್ಯಾರ್ಥಿಗಳೇ ಇದು. ಸೊ ಈಸನ್ನು ಫಿಲ್ ಮಾಡಿ, ಆರ್ ಇಲ್ಲಿ ಬರೋದಿಲ್ಲ. ವಿಸಿಟಿಂಗ್ ಮೀ ದಿಸ್ ಈವ್ನಿಂಗ್, ಶಿ ಹ್ಯಾಡ್ ಕಮ್ ಟು ಅಟೆಂಡ್ ಆನ್ ಇಂಟರ್ವ್ಯೂ, ಅ ನಂಬರ್ ಆಫ್ ಕ್ವಶನ್ಸ್. ಎಸ್ ನೋಡಿ ವಿದ್ಯಾರ್ಥಿಗಳೇ, ನಂಬರ್ ಆಫ್ ಕ್ವಶನ್ಸ್ ಪ್ಲೂರಲ್ ಫಾರ್ಮಲ್ಲಿದೆ. ಸೊ ಇಲ್ಲಿ ವಾಸ್ ಅಥವಾ ವರ್ಗಳಲ್ಲಿ ವರ್ರನ್ನು ತೆಗೆದುಕೊಳ್ತೇವೆ, ಪ್ಲೂರಲ್ ಇರೋದ್ರಿಂದ ವರ್ ಆಯಿತು. ಶಿ ಹ್ಯಾಸ್ ಹ್ಯಾಡ್ ನೋಡಿ, ಪಾಸ್ಟ್ ಇತ್ತು, ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾಯಿದ್ವಿ. ವರ್ ಆಯಿತು, ವಾಸ್ ಆಯಿತು, ಮುಂದೆ ಬರ್ತಕ್ಕಂಥದ್ದು ಆನ್ಸರ್ಡು, ಇವೆಲ್ಲ ಗಮನಿಸಿದರೆ ನನಗೆ ಇಂಪ್ರೆಸ್ಡು, ಇದು ಪಾಸ್ಟ್ ಟೆನ್ಸಲ್ಲಿ ಇರಬೇಕು ಅಂತ ಗೊತ್ತಾಗುತ್ತೆ. ಹ್ಯಾವ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಆಗುತ್ತೆ. ಸೊ ನಾವು ಹ್ಯಾಡ್ ಅಂತಕ್ಕಂತಹದ್ದ ಒಂದು ಹೆಲ್ಪಿಂಗ್ ವರ್ಬನ್ನ ಯೂಸ್ ಮಾಡ್ಕೊಳ್ಳಿ, ಶಿ ಹ್ಯಾಡ್. ಇನ್ನು ನೆಕ್ಸ್ಟ್ ಬಂದಾಗ ನೋಡಿ, ದ ಇಂಟರ್ವ್ಯೂವರ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ, ಪ್ಲೂರಲ್ ಫಾರ್ಮ್ ಇದೆ ನೋಡಿ. ಪ್ಲೂರಲ್ ಇದೆ ಅಂದ ತಕ್ಷಣವೇ ನೋಡಿ, ಪ್ಲೂರಲ್ ಇದೆ. ವಾಸ್ ಮತ್ತು ವರ್ಗಳಲ್ಲಿ ವಾಸ್ ಅನ್ನೋದು ಸಿಂಗ್ಯುಲರ್ ಆಗುತ್ತಲ್ವ, ಇದು ಸಿಂಗ್ಯುಲರ್. ವರ್ ಅನ್ನೋದು ಪ್ಲೂರಲ್. ಸೊ ನಾವು ಫಿಲ್ ಮಾಡಬೇಕಾಗಿರೋದು ವರ್ ಅಂತೇಳಿ ಅಲ್ವಾ. ಸೊ ಈ ರೀತಿ ನೀವು ಕರೆಕ್ಟಾಗಿ ಸಿಂಗ್ಯುಲರ್, ಪ್ಲೂರಲ್ ಇವುಗಳನ್ನು ನೋಡಿಕೊಂಡು ಸಬ್ಜೆಕ್ಟ್ ಯಾವುದಿದೆ ಅಂತ ಕರೆಕ್ಟಾಗಿ ನೋಡಿಕೊಂಡು ಸಮಾಧಾನವಾಗಿ ಉತ್ತರಿಸಿ ವಿದ್ಯಾರ್ಥಿಗಳೇ. ನೀವು ಮುಖ್ಯವಾಗಿ ನೋಡಿ ಕ್ರಿಯಾಪದವನ್ನು ಗಮನಿಸಬೇಕು. ಅಂದರೆ ಸಬ್ಜೆಕ್ಟ್ ಏನಾದರೂ ಸಿಂಗ್ಯುಲರ್ ಇದ್ದರೆ, ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಈಸು, ವಾಸ್ ಮತ್ತು ಹ್ಯಾಸ್ ಈ ರೀತಿ ಪದಗಳನ್ನು, ಸಾರಿ ಹ್ಯಾಸ್ ಅಲ್ಲ ಹ್ಯಾವ್, ಹ್ಯಾಸ್ ಮತ್ತು ಹ್ಯಾವ್ ಎರಡೂ ಕೂಡ ಬರ್ತವೆ. ಸಾರಿ, ಇಲ್ಲಿ ಹ್ಯಾಸ್ ಯಾವಾಗ ಬರುತ್ತೆ ಅಂದರೆ, ಹ್ಯಾಸ್ ಯಾವಾಗ ಬರುತ್ತೆ ನೋಡಿ, ಹಿ, ಶಿ ಅಥವಾ ಇಟ್ ಈ ರೀತಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬೇಕು. ಆಗೇನು ಬರುತ್ತೆ ಅಂದರೆ ಹ್ಯಾಸ್ ಬರುತ್ತೆ. ಒಂದು ವೇಳೆ ನೋಡಿ ಐ ಅಥವಾ
ವಿ ಇದ್ದರೆ ಆಗ ನಾವು ಏನು ಮಾಡಬೇಕು, ಹ್ಯಾವನ್ನು ಬಳಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಬೇಕಾದರೆ ಇನ್ನೊಂಥರ ನಿಮ್ಗೆ ಹೇಳ್ತೀನಿ ನೋಡಿ, ಸರಿಯಾಗಿ ಗಮನಿಸಿ ಇದನ್ನು. ಹ್ಯಾವ್ ಹ್ಯಾಸ್ಗಳನ್ನು ಯಾವಾಗ ಬಳಸಬೇಕು, ಹ್ಯಾಸ್ ಅಥವಾ ಹ್ಯಾವ್, ಇವುಗಳು ತುಂಬ ಕನ್ಫ್ಯೂಷನ್ ಇರ್ತವೆ ನಿಮಗೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ ನೋಡಿ. ಐ ಅಂದರೆ ನಾನಾಗುತ್ತೆ, ವಿ ಅಂದರೆ ನಾವು ಅಂತ ಆಗುತ್ತೆ ಅಲ್ವಾ. ನಾನು ಮತ್ತು ನಾವು ಅಂತ ಬರುತ್ತೆ. ಇಲ್ಲಿ ನಾವು ಯಾವತ್ತಿಗೂ ಕೂಡ ನೆನಪಿಟ್ಕೊಂಡ್ಬಿಡಿ, ಇದನ್ನು ಹ್ಯಾಸನ್ನು ಯೂಸ್ ಮಾಡೋದಿಲ್ಲ ಸಬ್ಜೆಕ್ಟ್ ಸ್ಥಾನದಲ್ಲಿ. ಹ್ಯಾಸ್ ಯಾವಾಗ ಬರುತ್ತೆ ಅಂದರೆ ಸಬ್ಜೆಕ್ಟ್ ಸ್ಥಾನದಲ್ಲಿ ಹೀ ಇರಬೇಕು, ಇಲ್ಲ ಶಿ ಇರಬೇಕು, ಇಲ್ಲ ಇಟ್ಟಿರಬೇಕು, ಅಥವಾ ಒಬ್ಬ ಹೀ ಬದಲಾಗಿ ಒಂದು ಹೆಸರು ಇರ್ಬೋದು ರಮೇಶ್ ಅಂತ, ಅದರ ಜೊತೆಗೆ ಶಿ ಬದಲಾಗಿ ಸಂಗೀತ ಅಂತ ಒಂದು ಹೆಸರು ಇರ್ಬೋದು. ಅದೇ ರೀತಿ ಇಟ್ ಬದಲಾಗಿ ಒಂದು ಚೇರ್, ಒಂದು ವಸ್ತುವಿನ ಹೆಸರು ಇರ್ಬೋದು, ಅಥವಾ ಒಂದು ಸಿಟಿ ಅಂತ ಇರ್ಬೋದು, ಒಂದು ಕಾರ್ ಇರ್ಬೋದು. ಈ ರೀತಿ ಇದ್ದಾಗ ಆ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ನಾವು ಆವಾಗ ಹ್ಯಾಸನ್ನು ಬಳಸ್ತೇವೆ ವಿದ್ಯಾರ್ಥಿಗಳೇ. ಇನ್ನು ಯಾವಾಗ ಬಳಸ್ತೇವೆ ಅಂದರೆ ನೋಡಿ, ಐ ಇದ್ದರೆ ಮತ್ತು ವಿ ಇದ್ದರೆ, ಅದರ ಜೊತೆಗೆ ಯು ಅಂತಕ್ಕಂತಹ ಸಬ್ಜೆಕ್ಟ್ ಇದ್ದರೆ, ಮತ್ತು ಒಂದಕ್ಕಿಂತ ಹೆಚ್ಚಿನ ವಸ್ತುಗಳಿರ್ಬೋದು, ವ್ಯಕ್ತಿಗಳಿದ್ದರೆ, ಅಂದರೆ 2+ ಅನ್ಕೋಬಹುದು ನಾವಿಲ್ಲಿ. ಇದ್ದಾಗ ನಾವೇನು ಮಾಡಬೇಕು, ಪ್ರೆಸೆಂಟ್ ಫಾರ್ಮಲ್ಲಿ ಹ್ಯಾವನ್ನು ಬಳಸಬೇಕು. ಇನ್ನು ಪಾಸ್ಟ್ ಟೆನ್ಸ್ ಫಾರ್ಮ್ ಇದ್ದರೆ ಈ ಸಬ್ಜೆಕ್ಟ್ಗಳು ಯಾವುದಾದ್ರೂ ಇರಲಿ, ಐ ಇರಲಿ, ವಿ ಇರಲಿ, ಯು ಇರಲಿ, ಅಥವಾ ಬೇರೆ ಪ್ಲೂರಲ್ ಇರಲಿ, ಅಥವಾ ಹಿ ಶಿ ಇಟ್ಟಿರಲಿ, ಅಥವಾ ಹೆಸರಿರಲಿ, ಆಗ ನಾವೇನು ಮಾಡ್ಬೋದು, ಪಾಸ್ಟ್ ಟೆನ್ಸಲ್ಲಿದ್ದರೆ ಹ್ಯಾಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗುತ್ತೆ. ಸೊ ಈ ಒಂದು ರೂಲ್ಸ್ಗಳು ನಿಮಗೆ ಸರಿಯಾಗಿ ನೆನಪಿರಲಿ. ಸೊ ಇಲ್ಲಿ ಹ್ಯಾಡನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಹ್ಯಾಡ್ ಯಾಕೆ ಫಿಲ್ ಮಾಡಿದ್ವಿ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ. ಒಂದು ವೇಳೆ ಇದೇ ಸೆಂಟೆನ್ಸ್ ಪ್ರೆಸೆಂಟ್ ಫಾರ್ಮಲ್ಲಿದ್ದರೆ ನಾವು ಆಗ ಹ್ಯಾಸ್ ಅಂತಕ್ಕಂಥಲ್ಲಿ ಹ್ಯಾಡ್ ಇದೆ ಅಲ್ವಾ, ಇಲ್ಲಿ ನಾವು ಹ್ಯಾಸನ್ನು ಫಿಲ್ ಮಾಡಬೇಕಾಗಿತ್ತು. ಸೊ ಈ ರೀತಿ ನೀವು ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ.